ಯಾರಮ್ಮ ನೀನು? 10 ಎನ್ಕೌಂಟರ್ ಮಾಡಿರೋ ನಮ್ಮವನ್ನ ಒಂದೇ ಸಿಂಗಲ್ ಡೈಲಾಗಿಂದ ಕೆಳಗೆ ಬೀಳೋ ಹಾಗೆ ಮಾಡ್ಬಿಟ್ಟೆ. ರಾಜು, ರಾಜು ಎದ್ದೇಳು. ನೀವು ಲವರ್ಸಾ ತಾಯಿ? ಹೌದು. ಇವನು ರೋಮಿಯೋ ಆದ್ರೆ ನಾನು ಜೂಲಿಯಟ್. ಇವನು ಮಜ್ನು ಆದ್ರೆ ನಾನು ಲೈಲಾ. ಇವನು ದೇವದಾಸ್ ಆದ್ರೆ ನಾನು ಪಾರು. ಅರ್ಥ ಆಯ್ತಾ? ಲವ್ವರ್ಸ್ ಅಂದ್ರೆ 20-25 ವರ್ಷದವರು ಆಗಿರ್ತಾರೆ. 50 ವರ್ಷಕ್ಕೆ ಎಂತ ಲವ್? ಪ್ರೀತಿಗೂ ವಯಸ್ಸಿಗೂ ಏನ್ ಸಂಬಂಧ? ಯಾವ ವಯಸ್ಸಲ್ಲಾದ್ರೂ ಪ್ರೀತಿ ಮಾಡ್ಬೋದು. ಆದ್ರೂ ನನಗೇನು 50 ವರ್ಷ ಆಗಿಲ್ಲ. ಅವನಿಗೆ 35, ನನಗೆ 30. ಏನಪ್ಪ ಅವ್ರು ಹೇಳ್ತಾ ಇರೋದು ನಿಜನಾ? ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟೋಗಿದೆ ಸರ್. ಅದಕ್ಕೆ ಹುಚ್ಚು ಕಡಿಮೆ ಮಾಡೋಣ ಅಂತ ಈ ಪಾರ್ಕ್ ಕರ್ಕೊಂಡು ಬಂದಿದ್ದೀನಿ. ಹಾಗೆ ಹೇಳು ಮತ್ತೆ. ಇಲ್ದಿದ್ರೆ ನಮ್ಮವ್ರ ಶರ್ಟ್ ಹಿಡ್ಕೊಂಡಿದ್ದಕ್ಕೆ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸ್ವಲ್ಪ ಹುಷಾರಾಗಿ ನೋಡ್ಕೋ. ಹೊರಗಡೆ ಜಾಸ್ತಿ ಸುತ್ತಾಡಿಸ್ಬೇಡ, ಜನಕ್ಕೆ ತೊಂದರೆ ಆಗತ್ತೆ. ಆ ಪೊಲೀಸರಿಗೆ ಏನ್ ಹೇಳ್ದೆ ರಾಜ? ನಿಜ ಹೇಳ್ದೆ. ಅಂದ್ರೆ ನಾವ್ ಲವರ್ಸ್ ಅಂತ ಹೇಳ್ದೆ ಅಲ್ವಾ? ಹಾಗೆ ಹೇಳ್ದೆ. ನೀವು ಹೋಗ್ರಿ. ಓಕೆ ರಾಜ, ಬಾಯ್. ರೂಮಲ್ಲಿದ್ರೆ ಹೇಳ್ದೆ ಕೇಳದೆ ಬರ್ತಾಳೆ. ಪಾರ್ಕ್ಗೆ ಬಂದ್ರೆ ಇಲ್ಗೂ ಬರ್ತಾಳೆ. ಯಾವುದಾದ್ರೂ ಸೇಫ್ ಜಾಗ ಹುಡ್ಕೋಬೇಕು. ಹೇಗಾದ್ರೂ ಗೌರ್ಮೆಂಟ್ ಇವೆಂಟ್ ನಮ್ಗೆ ಸಿಗ್ಬೇಕು ಅಖಿಲ್. ನೀನ್ ಮಾಡೋ ಡಿಸೈನ್ಸ್ಗೆ ಸ್ಪಾನ್ಸರರ್ಸ್ ಇಂಪ್ರೆಸ್ ಆಗ್ಬೇಕು. ಈ ಇವೆಂಟ್ ಬರುತ್ತೋ ಬರಲ್ವೋ ಎಲ್ಲ ನಿನ್ ಕೈಯಲ್ಲೇ ಇದೆ ಅಖಿಲ್. ಕಷ್ಟಪಟ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಒಳ್ಳೆ ಡಿಸೈನ್ಸ್ನ ರೆಡಿ ಮಾಡು. ಮೊದಲು ಇವೆಂಟ್ ಏನು ಅಂತ ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸ್ಟೇಟ್ ಕ್ಯಾಬಿನೆಟಲ್ಲಿ ಹೊಸದಾಗಿ ಕೆಲವು ಮಿನಿಸ್ಟ್ರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಸ್ಟೇಜ್ ಡೆಕೋರೇಷನ್ ಡಿಸೈನ್ ಮಾಡ್ಕೊಡಿ ಅಂತ ಸ್ಪಾನ್ಸರ್ ನಮ್ಮನ್ನ ಕೇಳ್ಕೊಂಡಿದ್ದಾರೆ. ನೀನು ಆ ಡಿಸೈನ್ನ ಮಾಡ್ಕೊಡ್ಬೇಕು. ಸ್ಟೇಜ್ ಮೇಲೆ ಗವರ್ನರ್, ಸಿಎಂ, ಹಳೆ ಮಂತ್ರಿಗಳು ಇರ್ತಾರೆ. ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮಂತ್ರಿಗಳು ಇರ್ತಾರೆ. ಸ್ಟೇಜ್ ಹತ್ರ VIP ಗಳು, ಮೀಡಿಯಾದವರು, MLAಗಳು, ಪಾರ್ಟಿ ಕಾರ್ಯಕರ್ತರು, ಜನ ಯಾರ್ಯಾರು ಎಲ್ಲಿರಬೇಕು ಅಂತ, ಪೊಲೀಸ್ ಅವ್ರ ಪ್ಲೇಸ್ಮೆಂಟ್ ಎಲ್ಲಿ ಅಂತ ಎಲ್ಲ ಡಿಸೈನ್ಸು ನೀನೇ ಮಾಡಬೇಕು. ಫ್ರೀಯಾಗಿ ಮಾಡು ಅಖಿಲ್, ಭಯ ಪಡಬೇಡ. ಧೈರ್ಯದಿಂದ ನಂಬಿಕೆ ಇಟ್ಟು ಮಾಡು. ಗೆಲ್ಬೇಕು ಅನ್ನೋ ಹುಮ್ಮಸ್ಸಿಂದ ಮಾಡು. ವಿಶ್ ಯು ಗುಡ್ ಲಕ್. ಆಲ್ ದ ಬೆಸ್ಟ್ ಕಣೋ. ಯು ಆರ್ ದ ಬೆಸ್ಟ್ ಅಖಿಲ್. ಗುಡ್ ಲಕ್. ಈ ಜನ್ಮದಲ್ಲಿ ನೀನ್ ಎದ್ದು ನಡೆಯಲ್ಲ. ಏನು ಕೈಲಾಗದೆ ಇರೋ ನಿನ್ನಂಥವನ್ಗೆ ಹೆಂಡತಿ ಆಗಿರೋದಕ್ಕೆ ನನ್ನ ಕೈಲಾಗಲ್ಲ. ಮುಂದೆ ಆಗೋ ನನ್ನ ಮಾಜಿ ಹಸ್ಬೆಂಡ್. ಅಖಿಲ್ಗೆ ಹೋಲ್ಸಿದ್ರೆ ಆದಿತ್ಯ ಎಂಥವನಾದ್ರೂ ಬೆಟರೇ. ಆದ್ರೆ ಅದಕ್ಕೆ ಮಾತ್ರ ಇದು ಸರಿಯಾಗಲ್ಲ. ನಾವು ಹೈ ಕಾಂಪಿಟೇಷನ್ಗೆ ಹೋಗ್ತಿದ್ದೀವಿ, ಇನ್ನೂ ಬೇಕು.
ಅಖಿಲ್, ಏನಾಯ್ತು? ನನ್ನ ಕೈಲಾಗ್ತಿಲ್ಲ ಅದಕ್ಕೆ. ನನಗೆ ಬರೆಯಕ್ಕಾಗ್ತಿಲ್ಲ. ಅದು ನಿನ್ ಭ್ರಮೆ ಅಖಿಲ್. ನಿನ್ ಕೈಲಾಗತ್ತೆ. ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಅದಕ್ಕೆ. ಪದೇ ಪದೇ ಅವಳ ಮಾತುಗಳೇ ನೆನಪಿಗೆ ಬರ್ತಿದೆ. ಸ್ವಲ್ಪ ಹೊತ್ತು ನಿನ್ ಮೈಂಡಿಂದ ಹಾರಿಕನ್ನ ತೆಗೆದುಹಾಕು. ಕೆಲ್ಸದ ಮೇಲೆ ದೃಷ್ಟಿ ಇಡು. ಕಾನ್ಸಂಟ್ರೇಟ್ ಮಾಡು ಅಖಿಲ್. ಟ್ರೈ ಮಾಡಿದೆ ಅದಕ್ಕೆ. ನನ್ನ ಕೈಲಾಗ್ತಿಲ್ಲ. ಆಗತ್ತೆ ಅಖಿಲ್, ನಿನ್ ಕೈಲಾಗತ್ತೆ. ನಿನ್ನಿಂದ ಮಾತ್ರನೇ ಸಾಧ್ಯ. ಪ್ರಯತ್ನ ಪಟ್ರೆ ಆಗದೆ ಇರೋದು ಯಾವುದೂ ಇಲ್ಲ. ನಿನ್ನ ನೀನು ಬಲಹೀನ ಅಂತ ತಿಳ್ಕೋಬೇಡ. ನಿನ್ ಕೈಲಾಗಲ್ಲ ಅಂತ ಕೂಗಬೇಡ. ನೀನು ಸಾಧಿಸ್ತೀಯ ಅನ್ನೋ ನಂಬಿಕೆಯಿಂದ ಕೆಲಸ ಶುರು ಮಾಡು. ನಿನ್ನನ್ನ ನೀನು ನಂಬು. ನಿನ್ನನ್ನ ನೀನು ನಿರೂಪಿಸ್ಕೋ. ನಿನ್ ಕೈಲಾಗಲ್ಲ ಅನ್ನೋದು ಯಾವುದೂ ಇಲ್ಲ. ಶುರು ಮಾಡು ಅಖಿಲ್. ಕೆಲ್ಸ ಶುರು ಮಾಡು. ಅಖಿಲ್, ನಿನ್ ಕೈಲಾಗತ್ತೆ, ಮಾಡು. ಆಗತ್ತೆ ಅಖಿಲ್, ಕೆಲ್ಸ ಮಾಡು. ನಿನ್ ಕೈಲಾಗತ್ತೆ. ಕಮಾನ್ ಅಖಿಲ್, ನಿನ್ ಕೈಲಾಗತ್ತೆ. ಯು ಕ್ಯಾನ್ ಡೂ ಇಟ್. ನಿನ್ ಕೈಲಾಗತ್ತೆ. ನಿನ್ನನ್ನ ನೀನ್ ನಂಬು. ಕಮಾನ್, ನಿನ್ ಕೈಲಾಗತ್ತೆ, ಮಾಡು ಅಖಿಲ್. ಯು ಕ್ಯಾನ್ ಡೂ ಇಟ್. ಕಮಾನ್ ಅಖಿಲ್, ನಿನ್ ಕೈಲಾಗತ್ತೆ. ನೀನು ಬಲಹೀನ ಅಂತ ತಿಳ್ಕೋಬೇಡ. ನಿನ್ ಕೈಲಾಗಲ್ಲ ಅಂತ ಕೂಗ್ಬೇಡ. ಯು ಕ್ಯಾನ್, ಯು ಡೂ ಇಟ್. ನೀನು ಸಾಧಿಸ್ತೀಯ ಅನ್ನೋ ನಂಬಿಕೆಯಿಂದ ಕೆಲ್ಸನ ಶುರು ಮಾಡು. ಯು ಕ್ಯಾನ್ ಡೂ ಇಟ್. ಕಮಾನ್ ಅಖಿಲ್, ನಿನ್ ಕೈಲಾಗತ್ತೆ, ಮಾಡು. ಏನು ಕೈಲಾಗದೆ ಇರೋ? ನಿನ್ನಂಥವನ್ಗೆ ಹೆಂಡತಿ ಆಗಿರೋದಕ್ಕೆ ನನ್ನ ಕೈಲಾಗಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ. ವಾಟ್ ಇಸ್ ದಿಸ್ ಆದಿತ್ಯ? ಡಿಸೈನ್ ಮಾಡು ಅಂತ ನನಗೆ ಹೇಳಿ ಮತ್ತೆ ಅವ್ರ ಹತ್ರ ಮಾಡಿಸ್ತಿದ್ದೀರಾ? 2-3 ವರ್ಷನ್ಸ್ ಟ್ರೈ ಮಾಡಿದ್ರೆ ತಪ್ಪೇನಿಲ್ವಲ್ಲ ಹಾರಿಕಾ? ನಾನೇ ದಿ ಬೆಸ್ಟ್ ಅಂತ ನನ್ನ ತಗೊಂಡಿದ್ದೀರಾ. ನಾನ್ ಮಾಡೋ ಡಿಸೈನ್ಸ್ ಇಟ್ಕೊಂಡೆ ಈವೆಂಟ್ಗೆ ಹೋಗ್ತೀನಿ ಅಂದ್ರಿ. ಈಗ ಅಟ್ಲೀಸ್ಟ್ ನಾನು ಹೇಗ್ ಮಾಡಿದ್ದೀನಿ ಅಂತಾನು ನೋಡ್ತಿಲ್ಲ. ಹಾಗಿರ್ಬೇಕಾದ್ರೆ ನಾನು ಯಾಕೆ ಇಲ್ಲಿ ಕೆಲಸ ಮಾಡಬೇಕು? ನನ್ನ ಫ್ಯಾಮಿಲಿನ ಎದುರು ಹಾಕೊಂಡು ಬಂದಿದ್ದೀನಿ. ನಾನು ರಿಸೈನ್ ಮಾಡ್ತೀನಿ ಆದಿತ್ಯ. ನನ್ನ ಬಿಟ್ಟು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿರ್ಬೇಕಾದ್ರೆ ನಾನಿಲ್ಲಿರಲ್ಲ. ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿ. ಅಯ್ಯೋ, ಇವಳಿಲ್ಲಿಂದ ಹೊರಟೋದ್ರೆ ನಾನು ಅಭಿನ ತುಳಿಯೋಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಇವಳನ್ನು ತಡಿಬೇಕು. ಯಾಕಿಷ್ಟು ಕೋಪ ಹಾರಿಕಾ? ಕೂತ್ಕೋ, ನಿನ್ ಡಿಸೈನು ತೋರಿಸು. ಅವ್ರ ಡಿಸೈನ್ ಚೆನ್ನಾಗಿದೆ ಅಂದ್ರಲ್ಲ, ಮತ್ತೆ ನನ್ನ ಡಿಸೈನ್ಸ್ ಯಾಕೆ ನೋಡ್ಬೇಕು? ನಾನು ಹೋಗ್ತಿದ್ದೀನಿ. ಹಾರಿಕಾ ಕೂತ್ಕೋ ಪ್ಲೀಸ್. ನೀನ್ ಕೂತ್ಕೋ ಹಾರಿಕಾ. ನಿನ್ ಡಿಸೈನ್ಸ್ ತೋರ್ಸು. ಎಲ್ಲಿ ತೋರ್ಸು. ಇವಳನ್ನ ಏನೋ ದಡ್ಡಿ ಅನ್ಕೊಂಡಿದ್ದೆ, ಆದ್ರೆ ಚೆನ್ನಾಗಿ ಡಿಸೈನ್ ಮಾಡಿದಾಳೆ. ವಾಹ್, ವಂಡರ್ಫುಲ್. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ಯಾ. ನಿಜವಾಗ್ಲೂ ಹೇಳ್ತಿದ್ದೀರಾ? ಎಸ್, ಆಲ್ಮೋಸ್ಟ್ ಇಂಥ ಡಿಸೈನೇ ಬೇಕಾಗಿತ್ತು.
ಸ್ಪಾನ್ಸರ್ಸ್ ಕೂಡ ಇಂಥ ಡಿಸೈನ್ನ ಕೇಳ್ತಿದ್ರು. ಹಾರಿಕಾ ಪ್ಲೀಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀಯಾ? ಶೋರ್. ಇದು ಫ್ರಂಟ್ ಸ್ಟೇಜ್ ಆದಿತ್ಯ. ಓಕೆ. ಇಲ್ಲಿ ಗವರ್ನರ್ ಅವರು, ಇಲ್ಲಿ ಸಿಎಂ ಅವ್ರು ಕೂತ್ಕೋತಾರೆ. ಈ ರೋನಲ್ಲಿ ಹಳೆ ಮಿನಿಸ್ಟರ್ಸ್, ಪಕ್ಕದ ರೋನಲ್ಲಿ ಹೊಸದಾಗಿ ಆಯ್ಕೆ ಆಗಿರೋ ಮಿನಿಸ್ಟರ್ಸ್ ಇರ್ತಾರೆ. ಸೂಪರ್, ಎಕ್ಸಲೆಂಟ್ ಆಗಿ ಡಿಸೈನ್ ಮಾಡಿದ್ಯಾ. ನಿಜವಾಗ್ಲೂ ಅಣ್ಣ? ಹೌದು ಅಖಿಲ್, ಈ ಡಿಸೈನಲ್ಲಿ ಯಾವ ಚೇಂಜಸ್ಸು ಬೇಡ. ಈ ಇವೆಂಟ್ ನಮಗೆ ಸಿಗುತ್ತೆ. ಆಸ್ ಇಟ್ ಈಸ್ ಆಗಿ ಸಬ್ಮಿಟ್ ಮಾಡೋಣ. ರಿಯಲಿ ಆದಿತ್ಯ? ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದೆ, ಅದನ್ನ ಸರಿ ಮಾಡಿ ಸಬ್ಮಿಟ್ ಮಾಡೋಣ. ಶೋರ್. ಶೋರ್ ಅಣ್ಣ, ಹಾಗೆ ಮಾಡೋಣ. ಥ್ಯಾಂಕ್ ಯು. ನಾವೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಕಣೋ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ಯಾ. ಇದಕ್ಕೆಲ್ಲ ಕಾರಣ ವಸೋದ್ಗೆ ನನ್ನ ಮೋಟಿವೇಟ್ ಮಾಡಿದ್ರು, ನನ್ನ ಕೈಲಿ ಮಾಡಿಸಿದ್ರು. ಹೌದು ಆದಿತ್ಯ, ನನಗೆ ನೀವೇ ಸ್ಫೂರ್ತಿ. ನಿಮ್ಮಿಂದಲೇ ನನಗೆ ಮಾಡೋಕ್ಕಾಗಿದ್ದು. ನಂದೇನಿದೆ, ನೀನೇ ಕಷ್ಟಪಟ್ಟೆ, ಬರ್ದೆ, ಸಾಧಿಸ್ದೆ. ಸ್ಪಾನ್ಸರ್ಸ್ ನನ್ನ ಡಿಸೈನ್ ಅಕ್ಸೆಪ್ಟ್ ಮಾಡ್ದಾಗಲ್ವ ಅದಕ್ಕೆ ನಾನು ಗೆದ್ದಂಗೆ. ಅಫ್ಕೋರ್ಸ್, ಸ್ಪಾನ್ಸರ್ಸ್ಗೆ ನಿನ್ ಡಿಸೈನ್ ಖಂಡಿತ ಇಷ್ಟ ಆಗತ್ತೆ ಹಾರಿಕಾ. ಹಾಗಾದ್ರೆ ಇವೆಂಟ್ ನಮ್ಗೆ ಸಿಗುತ್ತಾ ಆದಿತ್ಯ? ಸಿಗುತ್ತೆ ಅಖಿಲ್, ನಿನ್ ಕಷ್ಟ ವ್ಯರ್ಥ ಆಗಲ್ಲ. ಈ ಇವೆಂಟ್ ನಮಗೆ ಸಿಗುತ್ತೆ. ಸಂಸ್ಕೃತಿ ಈವೆಂಟ್ಸ್ಗೆ ನಿನ್ನಿಂದ ಮತ್ತೆ ಹಳೆ ಕಳೆ ಬರುತ್ತೆ. ತಿರ್ಗಾ ನಾವು ಮೊದಲಿನ ಸ್ಥಾನಕ್ಕೆ ಹೋಗ್ತೀವಿ. ಆ ಕ್ರೆಡಿಟ್ ಎಲ್ಲ ನಿಂದೆ ಹಾರಿಕಾ, ನಿನ್ನಿಂದಲೇ ನಾವು ನಂಬರ್ 1 ಪೊಸಿಷನ್ಗೆ ಹೋಗ್ತಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಆದಿತ್ಯ. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಭಾಸ್ಕರ್ ಅಣ್ಣ. ಚಿಕ್ಕಪ್ಪ, ನೀವು ನನ್ನ ಕಡೆನಾ ಅಥವಾ ಅನು ಕಡೆನಾ? ಚಿಕ್ಕಪ್ಪ ನಮ್ಮ ಇಬ್ರು ಕಡೆನೂ ಅಣ್ಣ ಅಲ್ವಾ ಚಿಕ್ಕಪ್ಪ? ಹೌದು, ನಾನು ನೀವಿಬ್ರ ಕಡೆ. ನೋಡಿದ್ಯಾ ಅಕ್ಕ, ನಿನ್ನೆಗೂ ಇವತ್ತಿಗೂ ಅಖಿಲಲ್ಲಿ ಎಂಥ ಬದಲಾವಣೆ ಆಗಿದೆ. ಎಲ್ಲ ನಿನ್ನಿಂದ ವಸುವಿಂದ ಅವಿ. ನೀವಿಬ್ರು ಅಖಿಲ್ನ ಡಿಪ್ರೆಷನ್ ಇಂದ ಆಚೆ ತಂದ್ಬಿಟ್ರಿ. ಹೌದು ವಸು, ನೆನ್ನೆ ಅಖಿಲ್ನ ನೋಡಿ ನನಗೆ ತುಂಬಾನೇ ಭಯ ಆಗಿತ್ತು. ಇವತ್ತು ತುಂಬಾ ಖುಷಿ ಆಗ್ತಿದೆ. ಈ ಕ್ರೆಡಿಟ್ ಎಲ್ಲ ಹೊಸವರಿಗೆ ಸೇರ್ಬೇಕಣ್ಣ. ಅಖಿಲ್ಗೆ ಇವೆಂಟ್ ಕೆಲಸನ ವಹಿಸೋಣ ಅಂತ ಅವರೇ ನನಗೆ ಹೇಳಿದ್ದು. ಅವರು ಅಖಿಲ್ ಹೆಸರನ್ನ ಟ್ರೆಂಡರ್ಗೆ ಹಾಕಿದ್ರು. ಅಖಿಲ್ ಅಲ್ಲಿ ಕಾನ್ಫಿಡೆನ್ಸ್ನ ತುಂಬಿದ್ರು. ನೀವಿಬ್ರು ಅಖಿಲ್ಗೆ ಸಪೋರ್ಟ್ ಮಾಡಿದ್ರಿಂದಲೇ ಇವತ್ತು ಅಖಿಲ್ ಇಷ್ಟು ಖುಷಿಯಾಗಿರೋದು. ಇವತ್ತು ನನ್ನ ಆಫೀಸಲ್ಲಿ ಮಾಡಿರೋ ಡಿಸೈನ್ ಬಗ್ಗೆ ಮನೇಲಿ ಹೇಳಬೇಕು. ಆದಿತ್ಯ ನನ್ನನ್ನು ಹೊಗಳದ ಅಂತಾನೂ ಹೇಳಬೇಕು. ಎಲ್ಲರೂ ಹುರ್ಕೋತಾರೆ. ಅವ್ರ ಅಳು ಮುಖ ನೋಡಿ ನಾನು ಖುಷಿ ಪಡ್ತೀನಿ. ನಿನ್ನೆ ಕೈ ಕುಯ್ಕೊಂಡು ಸಾಯ್ಬೇಕು ಅನ್ಕೊಂಡವನು ಇವತ್ತೇನು ಇಷ್ಟು ಹ್ಯಾಪಿ ಆಗಿದ್ದಾನೆ. ಅಖಿಲ್ಗೆ ಏನಾಗುತ್ತೋ ಅಂತ ನಿನ್ನೆ ದಿನ ಅಳುತ್ತಿದ್ದವರು ಇವತ್ತೇ ನಗ್ತಿದಾರಲ್ಲ. ನನಗೆ ಗೊತ್ತಿಲ್ಲದೆ ಮನೇಲಿ ಏನ್ ನಡೀತಾ ಇದೆ?
ಇಲ್ಲ ಚಿಕ್ಕಮ್ಮ, ಕಾಯಿನ್ಗೆ ನೀವು ಅಡ್ಡ ಬಂದ್ರಿ. ಕಾಯಿನ್ಗೆ ನಾನ್ ಯಾಕೆ ಅಡ್ಡ ಬರ್ಲಿ? ಚಿಕ್ಕಪ್ಪ ಕರೆಕ್ಟಾಗಿ ಕಾಯಿನ್ ಹೊಡೆಯೋ ಟೈಮ್ಗೆನೆ ನೀವು ಮುಂದೆ ಬಂದ್ರಿ ಚಿಕ್ಕಮ್ಮ. ಸೂಪರ್ ಆನ್ಸರ್ ಅನು, ಎಕ್ಸಲೆಂಟ್ ರಾಕಿ. ಇನ್ ಮುಂದೆ ನೀವು ಹೀಗ್ಲೇ ಯಾವಾಗ್ಲೂ ಉತ್ತರ ಕೊಡ್ಬೇಕು, ಯಾರಿಗೂ ಬಗ್ಬೇಡಿ. ವಸು ಅಕ್ಕ, ಏನ್ ಮೇಡಮ್? ರಾಕಿ ಹೇಳ್ತಿರೋದ್ ನೋಡು, ನನಗ್ ದಿಮಾಕಿಂದ ಉತ್ತರ ಕೊಡ್ತಿದ್ದಾನೆ. ಏನ್ ಹೇಳಿದ್ರು? ನೀನು ಕಾಯಿನ್ಗೆ ಮುಂದೆ ಬಂದೆ ಅಂತನಾ? ಕಾಯಿನ್ ನಿನಗ್ ತಾಕ್ಲಿಲ್ಲ, ನೀನೇ ಕಾಯಿನ್ ಗಡ್ಡ ಬಂದು ತಾಕಿಸ್ಕೊಂಡೆ ಅಂದ್ರ? ಮನೇಲಿ ಏನ್ ನಡೀತಿದೆ ಆಂಟಿ? ನಿನ್ನೆ ತನಕ ಎಲ್ರು ಬೇಜಾರಲ್ಲಿದ್ರು, ಇವತ್ತೇನು ಇಷ್ಟು ಖುಷಿಯಾಗಿದಾರಲ್ಲ? ಇನ್ನೇನಿದೆ, ಅಖಿಲ್ನ ಇವತ್ತು ಆಫೀಸಿಗೆ ಕರ್ಕೊಂಡು ಹೋಗಿದ್ರಂತೆ. ಯಾವ್ದೋ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಡಿಸೈನ್ಸ್ನ ಅಖಿಲ್ ಕೈಯಲ್ಲೇ ಮಾಡಿಸಿದ್ರಂತೆ. ಅದು ತುಂಬಾ ಚೆನ್ನಾಗಿ ಬಂದಿದ್ಯಂತೆ, ಅದಕ್ಕೆ ಎಲ್ರೂ ಖುಷಿಯಾಗಿದ್ದಾರೆ. ಆ ಈವೆಂಟ್ ಡಿಸೈನ್ ಅಖಿಲ್ ಮಾಡಿದ್ನಾ? ಅಂದ್ರೆ ಆ ಇವೆಂಟ್ ಬಗ್ಗೆ ನಿನ್ಗೂ ಗೊತ್ತೇನೆ? ನಮ್ಮ ಆಫೀಸಲ್ಲಿ ನಾನ್ ಕೂಡ ಸೇಮ್ ಡಿಸೈನ್ ಮಾಡೇ ಬರ್ತಿದ್ದೀನಿ ಆಂಟಿ. ನಾಳೆ ಏನೋ ಸ್ಪಾನ್ಸರ್ಸ್ ಮೀಟಿಂಗ್ ಇದೆಯಂತಲ್ಲ, ಅಖಿಲ್ ಮಾಡಿರೋ ಡಿಸೈನ್ಸು ಸ್ಪಾನ್ಸರ್ಸ್ಗೆ ಇಷ್ಟ ಆದ್ರೆ ಆ ಇವೆಂಟ್ ಸಿಗೋ ಅವಕಾಶ ಇದೆಯಂತೆ. ಇಲ್ಲ, ಆ ಈವೆಂಟ್ ನಮ್ಗೆ ಸಿಗ್ಬೇಕು. ಯಾರ ಡಿಸೈನ್ಸ್ ಚೆನ್ನಾಗಿರುತ್ತೋ ಅವ್ರಿಗೆ ಸ್ಪಾನ್ಸರ್ ಸಿಗ್ತಾರಲ್ವೇನೆ? ಅಖಿಲ್ ನನ್ಗಿಂತ ಚೆನ್ನಾಗಿ ಡಿಸೈನ್ ಮಾಡಿದಾನ? ಏನೋ ನಮ್ಮ ಡಿಸೈನ್ಸ್ ಅಲ್ಲಿದೆ, ಹೋಗ್ ನೋಡು. ಹೋಗು. ಏನು ಶಾಕ್ ಆಗ್ತಿದ್ಯಾ? ಇದನ್ನ ಅಖಿಲ ಡಿಸೈನ್ ಮಾಡಿದ್ದ? ಯಾಕೆ, ನೀನ್ ನಂಬೋದಿಲ್ವಾ? ನಾನ್ ನಂಬಲ್ಲ. ಇದನ್ನ ಅಖಿಲ್ ಡಿಸೈನ್ ಮಾಡಿಲ್ಲ. ನೀನ್ ಯಾವತ್ ನನ್ನ ನಂಬಿದ್ಯಾ ಹೇಳು? ನಿನ್ನೆ ತನಕ ಡಲ್ ಆಗಿದ್ದೆ, ಇವತ್ತು ಈ ಡಿಸೈನ್ಸ್ ಹೇಗ್ ಮಾಡಿದೆ? ನಾನು ಡಲ್ ಆಗಿದ್ದಕ್ಕೆ ಕಾರಣ ನೀನು, ನಾನು ಮತ್ತೆ ಆಕ್ಟಿವ್ ಆಗೋದಕ್ಕೆ ಕಾರಣ ಅಣ್ಣಂದ್ರು ಅತ್ಗೇರು. ವಸು ಅಭಿ ಇಬ್ರು ಅಖಿಲ್ನ ಆಫೀಸ್ ಕರ್ಕೊಂಡು ಹೋಗಿ ಡಿಸೈನ್ ಮಾಡಿಸಿದ್ರು. ಅದು ಅಖಿಲ್ ಮಾಡಿರೋ ಡಿಸೈನೇ. ಅದ್ಗೆ ಅದನ್ನ ಹುಷಾರಾಗಿ ಎತ್ತಿಡಿ, ಇವಳು ಕಣ್ಣು ಬಿದ್ದರೆ ಎಲ್ಲ ಹಾಳಾಗೋಗುತ್ತೆ. ನಿಜ ವಸು, ಈ ಡಿಸೈನ್ನ ತಗೊಂಡು ಹೋಗಿ ದೃಷ್ಟಿ ತೆಗೆದು ನಿನ್ ಹತ್ರನೇ ಇಟ್ಕೋ. ಕೆಟ್ಟ ದೃಷ್ಟಿ ಏನಾದ್ರೂ ಬಿದ್ರೆ ಎಲ್ಲ ಹಾಳಾಗೋಗುತ್ತೆ. ನಾನು ಇದಕ್ಕಿಂತ ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದೀನಿ. ಎಲ್ಲಿ? ಕನ್ಸಲ್ಲ? ಅಲ್ಲ, ನಮ್ಮ ಆಫೀಸಲ್ಲಿ. ನೋಡ್ತೀರಾ, ಆ ಟೈಮ್ಗೋಸ್ಕರನೇ ನಾನು ವೇಟ್ ಮಾಡ್ತಾ ಇದ್ದೀನಿ ಹರಿಕಾ. ನನ್ನ ಕಂಪ್ನಿ ಬಿಟ್ಟು